ತೋರಿಸೋದಕ್ಕೆ ಅಷ್ಟೇ ಇಟ್ಟಿದ್ರು. ಬಿ ಶಂಕರ್ ಅಂದರು ನಾವು ಎತ್ತಿದ್ದೀವಪ್ಪ, ಎಷ್ಟು ಕೊಟ್ಟಿದ್ದೀವಿ ಅನ್ನೋದಕ್ಕಾಗಿ ನಮ್ಮ ಇಂದಿರಾ ಗಾಂಧಿಯವರು ಕೂಡ ಕೊಟ್ಟಿಲ್ಲ. ದಲಿತರಿಗೆ ಪ್ರಧಾನಮಂತ್ರಿ ಸ್ಥಾನವನ್ನು ಈವನ್ ಮುಖ್ಯಮಂತ್ರಿ ಸ್ಥಾನವೂ ಕೊಟ್ಟಿಲ್ಲ. ಕರ್ನಾಟಕದಲ್ಲಿ ಬಿ ರಾಜಶೇಖರ್ ಅವಕಾಶದ್ದು ಕೊಡಲಿಲ್ಲ. ಖರ್ಗೆ ಅವ್ರನ್ನ ತಪ್ಪಿಸಿದ್ರು ಈ ನಮ್ಮ ಸಿದ್ದರಾಮಯ್ಯನವರು. ಮತ್ತು ನೀವು ತಪ್ಪಿಸಿದಕ್ಕೆ ಇವತ್ತು BJPಗೆ ಹೋದ್ನಿ ಅಂತೇಳಿ ಇವತ್ತು ನಮ್ಮ ಏನಪ್ಪ ಅಂತಂದ್ರೆ ಚಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಇದ್ನಲ್ರಿ, ನೀವು ನಮ್ಮನ್ನು ಚಡ್ಡಿಯಾಗಿ ಕಳಿಸಿರಿ ಅನ್ನುವಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ದಾರೆ. ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾ ಇದ್ದಾರೆ. ಇವೆರಡೂ ಪಕ್ಷಗಳು ಅದಷ್ಟೇ ಅಲ್ಲ, ಇನ್ನುಳಿದ ಯಾವುದೇ ಪಕ್ಷದಲ್ಲಿ ಏನೋ ಅನ್ಬೋದು. ಇವತ್ತು ನಮ್ಮ ಯಾವುದು SP ಇದ್ದಿದ್ದು, SP ಅಂದರೆ ಸಮಾಜವಾದಿ ಪಾರ್ಟಿ ಇರ್ಬೋದು, ಬಹುಜನ ಪಾರ್ಟಿ ಇರ್ಬೋದು. ಬಹುಜನ ಪಾರ್ಟಿಯಲ್ಲಿ ಏನೋ ಮಾಯಾವತಿ ಅವರೊಬ್ಬರು SC ಚೀಫ್ ಮಿನಿಸ್ಟರ್ ಆದರೂ ಅವ್ರು ತಮ್ಮ ಮೆರಿಟ್ ಮೇಲೆ ಮತ್ತು ಮೇಲಾಗಿ ಕಾಂಶಿರಾಮರ ಆಶೀರ್ವಾದದಿಂದ, ಕಾಂಶಿರಾಮರ ದೊಡ್ಡ ಲೀಡರ್ ಅವರು, ಅವರ ಒಂದು ಆಶೀರ್ವಾದದಿಂದ ಮೇಲೆ ಬಂದ. ಆದರೂ ಅದು ದುರಂತ ಏನಪ್ಪ ಅಂತಂದ್ರೆ ಸಿಕ್ಕ ಅವಕಾಶವನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ. ಅದಕ್ಕಾಗಿ ಇವತ್ತು ಉತ್ತರ ಪ್ರದೇಶದ ದೊಡ್ಡ ರಾಜ್ಯವನ್ನು ಕಳ್ಕೊಂಡ್ರು. ಒಂದು ಯಾವುದೋ ಮೂಲಿ ಗುಂಪಾಗಿಬಿಟ್ಟಿರೋದು ಕಾರಣ ಎಲ್ಲ ಕಡೆ ಅಂಬೇಡ್ಕರ್ ಮೂರ್ತಿ ಮಾಡಿದ್ನಿ, ಆಣಿ ಮೂರ್ತಿ ಮಾಡಿದ್ನಿ ಅನ್ನೋಕ್ಕಿಂತಲೂ ಎಲ್ಲ ಮಕ್ಕಳಿಗೆ ಕೇಜ್ರಿವಾಲ್ ರಂಗ ಶಿಕ್ಷಣ ಸಿಗುವಂಥ ವ್ಯವಸ್ಥೆ, ದಲಿತರಿಗೆ, ಹಿಂದುಳಿದವ್ರಿಗೆ, ಅದೇ ಕಾಲಕ್ಕೆ ಮೈನಾರಿಟಿ ಅವ್ರಿಗೆ ಎಲ್ಲರಿಗೂ ಶಿಕ್ಷಣ ಸಿಗುವಂಥ ವ್ಯವಸ್ಥೆ ಮಾಡಿದ್ದಾರಪ್ಪ ಅಂತಂದರೆ ಇವತ್ತು ತಮ್ಮದೇ ಆದಂಥ ಒಂದು ದೊಡ್ಡ ಒಂದು ಸಮುದಾಯ ತಯಾರಾಗ್ತದೆ. ಅಂಬೇಡ್ಕರ್ ಹೇಳಿದಂಥ ವಿಚಾರವನ್ನು ಅವತ್ತು ತಂದಿದ್ದರು ನಮ್ಮ ಮಾಯಾವತಿಯವರು. ಇವತ್ತು ನಿಶ್ಚಿತವಾಗಿಯೂ ಈ ದೇಶದ ಪ್ರಧಾನಿ ಆಗುವಲ್ಲೇ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ರು. ಅದು ದುರಂತ. ಯಾರಿಗೆ ಅಧಿಕಾರ ಸಿಕ್ಕಾಗ ತಮಗೆ ಬೇಕಾದಂಥ ವರ್ಕನ್ನು ಮಾಡಲಿಲ್ಲ, ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿಲ್ಲ. ಅದಕ್ಕೆ ಅವರು ಕಾನೂನು ಇಲ್ಲ ಅಂತಲ್ಲ, ಯಾಕೆಂದರೆ ಕಾಂಶಿರಾಮರು ಭಾಳ ಚೆನ್ನಾಗಿ ಬೆಳೆಸಿದರು ನಮ್ಮ ಮಾಯಾವತಿಯವರನ್ನು. ಆದರೆ ಇವತ್ತು ಮಾಯಾವತಿಯವರು 3 ಸೇರಿಬಿಟ್ಟಿದ್ದಾರೆ. ಅದೇ ಇವತ್ತು ರಾಹುಲ್ ಗಾಂಧಿಯವರು ಖರ್ಗೆ ಅವರು ಪ್ರೈಮ್ ಮಿನಿಸ್ಟರ್ ಮಾಡ್ತಾರೆ. ನನಗೆ ಅನಿಸಿದಂಗೆ, ಇನ್ನೊಬ್ಬರು ಅನಿಸಿದಂಗೆ ಸಿದ್ದರಾಮಯ್ಯ ಏನೋ ಹೇಳಿ